ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಪ್ರಕಟಣೆ. ಮೇ 1ರಿಂದ ಪಾಂಚಜನ್ಯ ಐಎಎಸ್ ನ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ ಅನ್ನ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ, ಆ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ವಿಷಯ ಏನಂತಂದ್ರೆ, ಪಾಂಚಜನ್ಯ ಐಎಎಸ್ ನ ಆಫೀಸ್ ಸೋಮವಾರದಿಂದ ಶನಿವಾರ ಬೆಳಿಗ್ಗೆ 9ರಿಂದ ಸಂಜೆ 5ರ ತನಕ ಮಾತ್ರ ತೆರೆದಿರುತ್ತೆ. ಭಾನುವಾರ ರಜೆ ಇರುತ್ತೆ. ಆ ದಿನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ತುಂಬಾ ಕರೆಗಳು ಬರ್ತಾ ಇರೋದ್ರಿಂದ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಒಳ್ಳೇದು. ಕೆಳಗೆ ಕೊಟ್ಟಿರುವ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ನಾವು ತಕ್ಷಣ ನಿಮ್ಗೆ ಅಥವಾ ಕೆಲವು ಸಮಯಗಳ ನಂತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ. ಇವತ್ತಿನ ಮುಖ್ಯ ವಿಚಾರಗಳನ್ನು ನೋಡ್ತಾ ಹೋಗೋಣ. ಪಾಕ್ ಶಟ್ಸ್ ಏರ್ ಸ್ಪೇಸ್ ಸ್ನ್ಯಾಪ್ಸ್ ಟ್ರೇಡ್ ರಿಲೇಷನ್ಸ್ ವಿತ್ ಇಂಡಿಯಾ. ನಿನ್ನೆ ನಾವು ನೋಡಿದ್ವಲ್ವಾ, ಪಹಲ್ಗಾಮ್ನಲ್ಲಿ ಆದಂತಹ ದಾಳಿಯ ಬಗ್ಗೆ ಭಾರತ ಕೆಲವು ಕ್ರಮಗಳನ್ನು ಕೈಗೊಂಡಿತ್ತು. ಈಗ ಆ ಕಡೆಯಿಂದ ಪಾಕಿಸ್ತಾನ ಸಹ ಕೆಲವು ಕ್ರಮಗಳನ್ನ ಕೈಗೊಳ್ತಾ ಇದೆ. ಅಂತಂದ್ರೆ ಏರ್ ಸ್ಪೇಸ್ ವಾಯುಯಾನಕ್ಕೆ ಸಂಬಂಧಪಟ್ಟ ಸರ್ವಿಸ್ಗಳನ್ನ ಕಡಿತಗೊಳಿಸುವುದು, ಮತ್ತೆ ಅದಾದ್ಮೇಲೆ ಇಂಡಿಯನ್ ಆಪರೇಟೆಡ್ ಏರ್ಲೈನ್ಸ್ ಭಾರತದಿಂದ ಅಲ್ಲಿ ಏನೇನು ಹೋಗ್ತಾ ಇತ್ತು ವಿಮಾನಯಾನಗಳಿಗೆ, ಬೇರೆ ಬೇರೆ ವಿಮಾನಗಳಿಗೆ ಅಲ್ಲಿ ಈಗ ಅವಕಾಶಗಳು ಇಲ್ಲ ಅಂತ ಅದು ಹೇಳ್ತಾ ಇದೆ. ಮತ್ತೆ ವಾಘಾ ಬಾರ್ಡರ್ ಕ್ರಾಸ್ ಬಾರ್ಡರ್ ಟ್ರಾನ್ಸಿಟ್ ಟ್ರೇಡ್ ಕ್ಲೋಸ್ಡ್. ಬಾರ್ಡರ್ ನ ಮೂಲಕ ಬೇರೆ ಬೇರೆ ವಾಣಿಜ್ಯ ವ್ಯವಹಾರಗಳು ಆಗ್ತಾ ಇತ್ತಲ್ವಾ, ಅದು ಕ್ಲೋಸ್ ಆಗಿದೆ. ಮತ್ತೆ ಸಾರ್ಕ್ ವೀಸಾ ನಿನ್ನೆ ಭಾರತದವರು ಸಸ್ಪೆಂಡ್ ಮಾಡಿದ್ರು, ಈಗ ಪಾಕಿಸ್ತಾನದವರು ಸಹ ಸಸ್ಪೆಂಡ್ ಮಾಡಿದ್ದಾರೆ ಸಾರ್ಕ್ ವೀಸಾಗಳನ್ನ. ಕೆಲವೊಂದು ಸಿಖ್ ಪಿಲಿಗ್ರಿಮ್ಸ್ ಗಳು, ಅಂತಂದ್ರೆ ಸಿಖ್ಖರ ಪುಣ್ಯಕ್ಷೇತ್ರ ಅಲ್ಲೂ ಸಹ ಇದೆ. ಹಾಗಾಗಿ ಅವ್ರಿಗೆ ಕೆಲವೊಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ, ಬೇರೆಯವರಿಗೆಲ್ಲರಿಗೂ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇಂಡಿಯನ್ ಡಿಫೆನ್ಸ್ ನೇವಲ್ ಏರ್ ಅಡ್ವೈಸರ್ಸ್ ಟೋಲ್ಡ್ ಟು ಎಕ್ಸಿಟ್. ಇನ್ನೊಂದು, ನಮ್ಮ ದೇಶದ ಕೆಲವೊಂದು ಅಡ್ವೈಸರ್ಗಳು ಅಲ್ಲಿದ್ದಂತಕ್ಕಂತಹ ಪಾಕಿಸ್ತಾನದಲ್ಲಿ ಇದ್ದಂತಹ ಕೆಲವೊಂದು ಅಡ್ವೈಸರ್ಗಳಿಗೆ ನೀವು ಭಾರತಕ್ಕೆ ವಾಪಸ್ ಹೋಗಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿನ್ನೆ ನೋಡಿದ್ವಿ ಇದನ್ನ. ಹೈ ಕಮಿಷನ್ ಸ್ಟಾಫ್ ಕಟ್ ಫ್ರಾಮ್ 55 to 30. ಎರಡೂ ದೇಶಗಳ ರಾಜತಾಂತ್ರಿಕ ಆಫೀಸರ್ಗಳು ಸಿಬ್ಬಂದಿಗಳನ್ನ 55ರಿಂದ ಸಂಖ್ಯೆಯನ್ನ 55ರಿಂದ 30ಕ್ಕೆ ಇಳಿಸಿದ್ದಾರೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಟ್ಯಾಕರ್ಸ್ ವಿಲ್ ಬಿ ಪನಿಷ್ಡ್ ಬಿಯಾಂಡ್ ದರ್ ಇಮ್ಯಾಜಿನೇಷನ್. ಯಾರು ಅಟ್ಯಾಕ್ ಮಾಡಿದಾರೋ ಅವರು ಊಹಿಸ್ಲಿಕ್ಕೂ ಸಾಧ್ಯ ಆಗದೆ ಇರೋ ರೀತಿ ಅವರ ಮೇಲೆ ದಾಳಿಯನ್ನ ಮಾಡ್ತೇವೆ, ಅವರಿಗೆ ಶಿಕ್ಷಣ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು. ಟೂರಿಸ್ಟ್ ಟೇಕನ್ ಟು ಮೀಡೋ ವಿತೌಟ್ ಪೊಲೀಸ್ ಪರ್ಮಿಷನ್. ಮೀಡೋ ಅಂತಂದ್ರೆ ನಿನ್ನೆ ಮೊನ್ನೆ ಅಟ್ಯಾಕ್ ಆಗಿತ್ತಲ್ವಾ, ಅಲ್ಲಿ ಅದೊಂದು ಹುಲ್ಲುಗಾವಲಿನ ತರ ಇತ್ತು. ಮೀಡೋ ಅಂತಂದ್ರೆ ಒಂದು ಹುಲ್ಲುಗಾವಲು. ಆ ಹುಲ್ಲುಗಾವಲಿನಲ್ಲಿ ಪೊಲೀಸ್ ಪರ್ಮಿಷನ್ ಇಲ್ಲದೆ ಅವರು ಹೋಗಿದ್ರು, ಆ ದಾರಿಯಲ್ಲಿ ಹೋಗಿದ್ರು ಅಂತ ಕೆಲವರು ಈಗ ಇಲ್ಲಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲೇ ಪರ್ಮಿಷನ್ ತೆಗೆದುಕೊಳ್ಬೇಕಿತ್ತು. ಕೆಲವೊಂದು ಡಿಫೆನ್ಸ್ ರಿಲೇಟೆಡ್ ಆಗಿ ಕೆಲವೊಂದು ಇಶ್ಯೂ ಇದೆ ಅಂತ ನಿನ್ನೆ ನೋಡಿದ್ವಿ. ಇನ್ನು ಕೆಲವೊಂದು ಪ್ರವಾಸಿಗರ ತಪ್ಪು ಸಹ ಇದೆ, ಅಥವಾ ಆ ವ್ಯವಸ್ಥೆಯಲ್ಲಿ ಕೆಲವೊಂದು ದೋಷಗಳಿದೆ ಅಂತ ಈ ಮೂಲಕ ಅವರು ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಇವತ್ತಿನ ಮುಖ್ಯವಾಗಿ ಎಡಿಟೋರಿಯಲ್ ನೋಡ್ಬಿಡೋಣ. ಅಮಿಡ್ಸ್ಟ್ ರೀಜನಲ್ ಫರ್ಮೆಂಟ್, ಕುರ್ಡ್ಸ್ ಕ್ವೆಸ್ಟ್ ಫಾರ್ ಸ್ಟೇಟ್ಹುಡ್. ಕುರ್ದಿಶ್ ಅನ್ನುವಂತಹ ಒಂದು ಜನಾಂಗದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಕುರ್ಡ್ಸ್ ಆರ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಥ್ನಿಕ್ ಗ್ರೂಪ್ ವಿತೌಟ್ ಅ ಕಂಟ್ರಿ. ಜಗತ್ನ ಅತ್ಯಂತ ದೊಡ್ಡ ಜನಾಂಗೀಯ ಗುಂಪು ಇದು, ಆದ್ರೆ ಅವರಿಗೆ ಅವರದ್ದೇ ಆದಂತಹ ಒಂದು ದೇಶ ಇಲ್ಲ. ಅರೌಂಡ್ 35 to 45 million Kurds live mainly in Turkey, Iraq, Iran and Syria. ಸುಮಾರು 35ರಿಂದ 45 ಮಿಲಿಯನ್ ಈ ಕುರ್ದಿಶ್ಗಳು ಟರ್ಕಿ, ಇರಾನ್ ಮತ್ತೆ ಇರಾಕ್ ನಲ್ಲಿ ವಾಸಿಸ್ತಾ ಇದ್ದಾರೆ, ಸಿರಿಯಾದಲ್ಲಿ ಇದ್ದಾರೆ. ಬಟ್ ದೇ ಸ್ಟಿಲ್ ಡೋಂಟ್ ಹ್ಯಾವ್ ದೇರ್ ಓನ್ ಇಂಡಿಪೆಂಡೆಂಟ್ ಕಂಟ್ರಿ. ಈಗ ಬೇರೆ ಬೇರೆ ದೇಶಗಳಲ್ಲಿ ಹಂಚು ಹೋಗಿದ್ದಾರೆ, ಅವರಿಗೆ ಅವರದ್ದೇ ಆದ ಸ್ವತಂತ್ರ ದೇಶ ಇಲ್ಲ. ಪಾಸ್ಟ್ ಚಾನ್ಸಸ್ ಫಾರ್ ಕುರ್ದಿಶ್ ಸ್ಟೇಟ್ ಫೇಲ್ಡ್. ಮೊದಲೆಲ್ಲ ಯಾವಾಗ ಅಂತಂದ್ರೆ ಆಫ್ಟರ್ ಮೊದಲನೇ ವರ್ಲ್ಡ್ ವಾರ್ ಆದ ನಂತರ ಇವರಿಗೋಸ್ಕರ ಒಂದು ಹೊಸ ದೇಶವನ್ನ ಸೃಷ್ಟಿ ಮಾಡಿ ಕೊಡಬೇಕು ಅಂತ ಕೆಲವರು ಹೇಳಿದ್ರು, ರಾಜಕೀಯ ನಾಯಕರು ಜಾಗತಿಕ ಮಟ್ಟದಲ್ಲಿ. ಆದ್ರೆ ಅದು ಫೇಲ್ಯೂರ್ ಆಯ್ತು. ಕುರ್ಸ್ ವರ್ ಪ್ರಾಮಿಸ್ಡ್ ಅ ಹೋಮ್ ಲ್ಯಾಂಡ್. ಅವರಿಗೆ ಅವರದ್ದ ದೇಶ ಕೊಡ್ತೀವಿ ಅಂತ ಭರವಸೆ ನೀಡಲಾಗಿತ್ತು. ಬಟ್ ಟರ್ಕಿ ಬ್ಲಾಕ್ ಇಟ್. ಆದ್ರೆ ಟರ್ಕಿ ಅದನ್ನ ನಿರ್ಬಂಧಿಸುತ್ತೆ. ಅಂಡ್ ಸಿನ್ಸ್ ದೆನ್ ಕುರ್ಸ್ ಹ್ಯಾವ್ ಫೇಸ್ ರಿಪ್ರೆಷನ್ ಎಸ್ಪೆಷಲಿ ಇನ್ ಟರ್ಕಿ. ಹಾಗಾಗಿ ಅದಾದ ನಂತರ ಮುಖ್ಯವಾಗಿ ಟರ್ಕಿಯಲ್ಲಿ ಇವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಇನ್ನು ಕುರ್ದ್ಸ್ ಗೇನ್ಡ್ ಸಮ್ ಪವರ್ ಇನ್ ಇರಾಕ್ ಅಂಡ್ ಸಿರಿಯಾ. ಇರಾಕ್ ಮತ್ತೆ ಸಿರಿಯಾದಲ್ಲಿ ಇವರಿಗೆ ಹೆಚ್ಚು ಕೆಲವೊಂದು ಅಧಿಕಾರ ಸಿಗ್ತಾ ಇದೆ. ಕುರ್ದ್ಸ್ ಹ್ಯಾವ್ ದರ್ ಓನ್ ರೀಜನಲ್ ಗವರ್ಮೆಂಟ್. ಇಲ್ಲಿ ಇರಾಕ್ ನಲ್ಲಿ ಅವರದ್ದೇ ಆದ ಪ್ರಾದೇಶಿಕ ಸರ್ಕಾರ ಇದೆ. ಅಂಡ್ ಇನ್ ಸಿರಿಯಾ ಕುರ್ದಿಶ್ ಫೋರ್ಸಸ್ ಕಂಟ್ರೋಲ್ ಅ ಬಿಗ್ ಏರಿಯಾ ವಿತ್ US ಸಪೋರ್ಟ್, ಬಟ್ ಬೋತ್ ಆರ್ ಸ್ಟಿಲ್ ಅನ್ಸ್ಟೇಬಲ್. ಒಂದು ಇರಾಕ್ ನಲ್ಲಿ, ಅದಾದ ನಂತರ ಸಿರಿಯಾದಲ್ಲೂ ಸಹ ಈ ಕುರ್ದಿಶ್ ಪಡೆಗಳು ನಮ್ಮ US ನ ಬೆಂಬಲದ ಜೊತೆ ಒಂದು ಪ್ರದೇಶವನ್ನು ನಿಯಂತ್ರಿಸ್ತಾ ಇವೆ. ಆದ್ರೆ ಎರಡೂ ಕ್ಷೇತ್ರದಲ್ಲೂ ಸಹ ಇದು ಅಸ್ಥಿರ ಆಗಿದೆ, ಯಾವಾಗಲೂ ಸ್ಟೇಬಲ್ ಆಗೇ ಇರುತ್ತೆ ಅಂತ ಅದರ ಅರ್ಥ ಅಲ್ಲ.
ಫ್ಯೂಚರ್ ಆಫ್ ಕುರ್ದಿಶ್ ಸ್ಟೇಟ್ಹುಡ್ ಇಸ್ ಅನ್ಸರ್ಟಿನ್. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವರಿಗೋಸ್ಕರ ಇನ್ನೊಂದು ದೇಶ ಸಿಗಬಹುದಾ ಅನ್ನೋದು ಸಹ ಖಚಿತವಾಗಿಲ್ಲ. ಆಲ್ದೋ ರೀಜನಲ್ ಕಾನ್ಫ್ಲಿಕ್ಟ್ಸ್ ಹ್ಯಾವ್ ಗಿವನ್ ಕುರ್ದ್ಸ್ ನ್ಯೂ ಆಪರ್ಚುನಿಟೀಸ್. ಈಗ ಎಷ್ಟೋ ಕಡೆ ಪ್ರಾದೇಶಿಕ ಅಸಮಾನತೆ, ಗಲಭೆಗಳು, ಸಂಘರ್ಷಗಳು ಕಂಡುಬರ್ತಾ ಇವೆ. ಹೀಗಾಗಿ ಇವರಿಗೋಸ್ಕರ ಒಂದು ದೇಶ ಸೃಷ್ಟಿ ಆಗಬಹುದಾ ಅನ್ನುವಂತ ಒಂದು ಭರವಸೆ ಇದ್ರೂ ಸಹ ದೇ ಲ್ಯಾಕ್ ಯುನಿಟಿ ಅಂಡ್ ಸ್ಟ್ರಾಂಗ್ ಇಂಟರ್ನ್ಯಾಷನಲ್ ಸಪೋರ್ಟ್. ಮೊದಲನೇದು ಏಕತೆ ಇಲ್ಲ, ಒಗ್ಗಟ್ಟಿಲ್ಲ ಇವರಲ್ಲಿ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ದರ್ ಡ್ರೀಮ್ ಆಫ್ ಸಪರೇಟ್ ಕುರ್ದಿಸ್ತಾನ್ ಸ್ಟಿಲ್ ಅನ್ಕ್ಲಿಯರ್. ಹಾಗಾಗಿ ಅವರ ಕನಸು ಇನ್ನೂ ಸಹ ಕನಸಾಗೆ ಉಳಿದಿದೆ, ಅದಕ್ಕೆ ಒಂದು ಸ್ಪಷ್ಟವಾದ ರೂಪ ಸಿಕ್ಕಿಲ್ಲ. ನಂತರ ಮುಂದಿನ ಆರ್ಟಿಕಲ್ 2 ಚಿಕ್ಕ ಎಡಿಟೋರಿಯಲ್ಗಳಿದೆ. ಅದರಲ್ಲಿ ಮೊದಲನೇದು ಸೆಂಟ್ ಮೆಸೇಜಸ್. ಇದು ಪಹಲ್ಗಾಮ್ ಅಟ್ಯಾಕ್ಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ಪವರ್ ಅಂಡ್ ಫ್ರೀಡಮ್, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಏನು ಅಂತ. ಮೊದಲನೇದು ಟೆರರಿಸ್ಟ್ ಅಟ್ಯಾಕ್ ಟೂರಿಸ್ಟ್ ಟು ಕ್ರಿಯೇಟ್ ಫಿಯರ್. ಯಾಕೆ ಈ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ದಾರೆ? ಮುಖ್ಯವಾಗಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ನಮ್ಮ ದೇಶವನ್ನು ಹೆದರಿಸಲಿಕ್ಕೆ. ದೇ ಕಿಲ್ಡ್ ಇನ್ನೋಸೆಂಟ್ ಪೀಪಲ್ ಟು ಹಾರ್ಮ್ ಇಂಡಿಯಾಸ್ ಯುನಿಟಿ. ದೇಶದ ಏಕತೆಗೆ ಹಾನಿ ಮಾಡಲಿಕ್ಕೆ. ಅಂಡ್ ಕಾಶ್ಮೀರ್ಸ್ ಟೂರಿಸಂ ಎಕಾನಮಿ. ಇನ್ನು ಕಾಶ್ಮೀರದ ಪ್ರವಾಸೋದ್ಯಮದ ಆರ್ಥಿಕತೆಗೆ ಧಕ್ಕೆ ತರಲಿಕ್ಕೆ, ಅಲ್ಲೂ ಸಹ ನಷ್ಟ ಆಗಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಮುಗ್ಧ ಜನರನ್ನು ಅವರು ಕೊಂದಿದ್ದಾರೆ. ನ್ಯೂ ಡೆಲ್ಲಿ ಅಂಡ್ ಶ್ರೀನಗರ್ ಮಸ್ಟ್ ವರ್ಕ್ ಟುಗೆದರ್. ನ್ಯೂ ಡೆಲ್ಲಿ ಅಂತಂದ್ರೆ ನಮ್ಮ ದೇಶದ ಮುಖ್ಯವಾದ ಘಟಕ, ನಮ್ಮ ರಾಜಧಾನಿ. ಇಲ್ಲಿ ನ್ಯೂ ಡೆಲ್ಲಿ ಅಂತ ಯಾವುದಾದ್ರೂ ದೇಶದ್ದು ಒಂದು ಅದರ ಕ್ಯಾಪಿಟಲ್ ಅನ್ನ ಯಾಕೆ ಹೇಳ್ತಾರೆ ಅಂತಂದ್ರೆ ಆ ದೇಶವನ್ನ ಬಿಂಬಿಸ್ಲಿಕ್ಕೆ ಕ್ಯಾಪಿಟಲ್ ಅಂತ ಕರೀತಾರೆ. ಕೆಲವೊಂದ್ಸಾರಿ ಬೀಜಿಂಗ್ ನೀಡ್ ಟು ಡೂ ಸಮಥಿಂಗ್ ಅಂತ ಬಂದ್ರೆ, ಬೀಜಿಂಗ್ ಅಂತಂದ್ರೆ ಚೀನಾಕ್ಕೆ ಅವರು ಆ ಒಂದು ಹೇಳಿಕೆಯನ್ನ ಕೊಡ್ತಾ ಇರೋದು, ಅದರ ಬದಲು ಬೀಜಿಂಗ್ ಅಂತ ಕರೀತಾರೆ. ಕೆಲವೊಂದ್ಸಾರಿ ದೇಶಗಳ ಹೆಸರು ಕೊಡೋದಿಲ್ಲ, ಅದರ ಕ್ಯಾಪಿಟಲ್, ಅದರ ರಾಜಧಾನಿಯ ಮೂಲಕ ಆ ದೇಶವನ್ನ ಪ್ರತಿಬಿಂಬಿಸ್ತಾರೆ. ಇಲ್ಲಿ ನ್ಯೂ ದೆಹಲಿ ಅಂತ, ನಮ್ಮ ದೇಶ ಶ್ರೀನಗರದಲ್ಲಿ ಹೋಗಿ ಅಥವಾ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು. ದೇ ಶುಡ್ ರಿಸ್ಟೋರ್ ಪೀಪಲ್ ಟ್ರಸ್ಟ್, ಪ್ರೊಟೆಕ್ಟ್ ಲೈವ್ಲಿಹುಡ್ಸ್ ಅಂಡ್ ಶೋ ದಟ್ ಕಾಶ್ಮೀರೀಸ್ ಅಂಡ್ ಆಲ್ ಇಂಡಿಯನ್ಸ್ ಆರ್ ಯುನೈಟೆಡ್ ಅಗೇನ್ಸ್ಟ್ ಟೆರರಿಸಂ. ಹಾಗಾಗಿ ನಾವೇನ್ ಮಾಡಬೇಕು? ಕಾಶ್ಮೀರಿಗಳು ಮತ್ತೆ ಭಾರತೀಯರು ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಾಗಿ ನಿಂತಿದ್ದಾರೆ, ಅದನ್ನ ನಾವು ವಿರೋಧಿಸ್ತೇವೆ ಒಟ್ಟಾರೆ ಅಂತ ತೋರಿಸಬೇಕು. ರಿಯಲ್ ಪೀಸ್ ನೀಡ್ಸ್ ರಿಯಲ್ ಆಕ್ಷನ್. ಜಸ್ಟ್ ನೋ ಬಿಗ್ ವೈಲೆನ್ಸ್ ಇಸ್ ನಾಟ್ ಇನಫ್. ಅಂತಂದ್ರೆ ಒಂದು ದೊಡ್ಡ ಹಿಂಸಾಚಾರ ಆದ್ರೆ ಸಾಕಾಗೋದಿಲ್ಲ, ಅಥವಾ ಅದು ಸರಿಯಾದ ಕ್ರಮನೂ ಅಲ್ಲ. ಎಷ್ಟೋ ಸಾರಿ ದ ಗವರ್ಮೆಂಟ್ ಶುಡ್ ಬ್ರಿಂಗ್ ಬ್ಯಾಕ್ ಜಮ್ಮು ಅಂಡ್ ಕಾಶ್ಮೀರ್ ಸ್ಟೇಟ್ಹುಡ್ ಅಂಡ್ ಗಿವ್ ಪೀಪಲ್ ಸ್ಟ್ರಾಂಗರ್ ವಾಯ್ಸ್. ಸರ್ಕಾರ, ಇವ್ರು ಹೇಳೋ ಪ್ರಕಾರ ಸರ್ಕಾರ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಅವರಿಗೆ ರಾಜ್ಯದ ಸ್ಥಾನವನ್ನು ಮತ್ತೆ ಮರಳಿ ಕೊಡಬೇಕು, ಅಲ್ಲಿನ ಜನರಿಗೆ ಸರಿಯಾದ ಧ್ವನಿಯನ್ನು ನೀಡಬೇಕು. ಅಂತಂದ್ರೆ ಅವರ ಮುಖ್ಯವಾದ ಕುಂದುಕೊರತೆಗಳನ್ನ ಆಲಿಸಬೇಕು, ಆ ಮೂಲಕ ಅಲ್ಲಿ ಆಗ್ತಾ ಇರ್ತಕ್ಕಂಥ ಸಂಘರ್ಷಗಳನ್ನ ಕಡಿಮೆ ಮಾಡಬೇಕು. ಇನ್ನು ನೋಡಿ ಪವರ್ ಅಂಡ್ ಫ್ರೀಡಮ್ ಅಂತಿದೆ. ಇಲ್ಲಿ ಏನಾಗಿದೆ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ, ಒಬ್ಬ ಮಿನಿಸ್ಟರ್ ಇದ್ರು ಸೆಂಥಿಲ್ ಬಾಲಾಜಿ ಅಂತ. ಆ ಸೆಂಥಿಲ್ ಬಾಲಾಜಿ ಅವರು ಮಿನಿಸ್ಟರ್ ಏನ್ ಮಾಡಿದ್ದಾರೆ ಅಂತಂದ್ರೆ, ತಮಿಳುನಾಡಿನ ಮಿನಿಸ್ಟರ್ ಆಗಿದ್ರು. ಅವರ ಮೇಲೆ ಆಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಆಗುತ್ತೆ. ಕೆಲವೊಂದು ಜಾಬ್ಗೆ ಸಂಬಂಧಪಟ್ಟ ಹಾಗೆ ಕರಪ್ಷನ್, ಭ್ರಷ್ಟಾಚಾರವನ್ನ ಮಾಡ್ತಾರೆ. ಈ ಕೇಸ್ನ ಮೂಲಕ ಆಗಿ ಅವರನ್ನ ಜೈಲಿಗೆ ಕಳಿಸಲಾಗುತ್ತೆ. ಅವರ ಮೇಲೆ ಇನ್ನೂ ಸಹ ವಿಚಾರಣೆ ನಡೀತಾ ಇದೆ, ಅವರಿಗೆ ಸಂಬಂಧಪಟ್ಟ ವಿಚಾರಣೆ ನಡೀತಾನೆ ಇದೆ. ಆದ್ರೆ ಹಲವಾರು ದಿನಗಳು ವಿಚಾರಣೆ ನಡೀತಾ ಇರೋದ್ರಿಂದ, ಇನ್ನೂ ಅದು ಮುಗಿಲ್ದೇ ಇರೋದ್ರಿಂದ ಅವರಿಗೆ ಈಗ ಬೇಲ್ ಸಿಕ್ಕಿದೆ. ಬೇಲಿಂದ ಅವರು ಹೊರಗೆ ಬಂದಿದ್ದಾರೆ. ಮೊದಲು ಅವರು ಮಿನಿಸ್ಟರ್ ಆಗಿದ್ರು, ಈಗ ಅವ್ರ ಮೇಲೆ ವಿಚಾರಣೆ ನಡೀತಾ ಇದೆ. ಯಾವಾಗ ಬೇಲಿಂದ ಹೊರಗೆ ಬಂದ್ರು ಮತ್ತೆ ಹೋಗಿ ಆ ಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ? ಸುಪ್ರೀಂ ಕೋರ್ಟ್ ವಾರ್ನ್ ದ ಮಿನಿಸ್ಟರ್, ಅವರಿಗೆ ವಾರ್ನಿಂಗ್ ಕೊಡ್ತಾ ಇದೆ. ಕೋರ್ಟ್ ಟೋಲ್ಡ್ ಮಿನಿಸ್ಟರ್ ಸೆಂಥಿಲ್ ಬಾಲಾಜಿ ಐದರ್ ಲೀವ್ ಹಿಸ್ ಪೋಸ್ಟ್, ಒಂದೋ ನೀವು ನಿಮ್ಮ ಹುದ್ದೆಯನ್ನು ತೊರೆಯಬೇಕು, ಆರ್ ರಿಸ್ಕ್ ಲೂಸಿಂಗ್ ಇಸ್ ಬೇಲ್, ಅಥವಾ ಬೇಲನ್ನ ಬಿಟ್ಟು ಮತ್ತೆ ಜೈಲಿಗೆ ಬಂದು ಕೂತ್ಕೊಳ್ಳಿ. ಬಿಕಾಸ್ ದೇ ಫಿಯರ್ ಹಿ ಕುಡ್ ಟ್ಯಾಂಪರ್ ವಿತ್ ಎವಿಡೆನ್ಸ್. ಈಗ ಮತ್ತೆ ಮಂತ್ರಿಯಾಗಿ ಅಲ್ಲಿ ಅಧಿಕಾರ ವಹಿಸಿಕೊಂಡಿರೋದ್ರಿಂದ ಬೇರೆ ಬೇರೆ ಸಾಕ್ಷಿಗಳನ್ನ ಅವರು ಹಾಳು ಮಾಡಬಹುದು, ನಾಶ ಮಾಡಬಹುದು, ಆ ಸಾಧ್ಯತೆ ಇದೆ ಅಂತ ಕೋರ್ಟ್ ಹೇಳ್ತಾ ಇದೆ. ಸ್ಟೇಯಿಂಗ್ ಇನ್ ದ ಕ್ಯಾಬಿನೆಟ್ ಲುಕ್ಸ್ ರಾಂಗ್. ಸಂಪುಟದಲ್ಲಿ ಈಗಲೂ ಸಹ ಅವ್ರ ಮೇಲೆ ವಿಚಾರಣೆ ನಡೀತಾ ಇರಬೇಕಾದ್ರೆ ಮತ್ತೆ ಸಂಪುಟಕ್ಕೆ ಹೋಗೋದು ತಪ್ಪು. ಸಿನ್ಸ್ ದ ಮಿನಿಸ್ಟರ್ ಇಸ್ ಓನ್ಲಿ ಔಟ್ ಆನ್ ಬೇಲ್, ಈಗ ಬೇಲ್ ಸಿಕ್ಕಿದೆ ಅಷ್ಟೇ. ಹಿ ಇಸ್ ನಾಟ್ ಪ್ರೂವನ್ ಇನ್ನೋಸೆಂಟ್, ಅವ್ರು ನಿರಪರಾಧಿ ಅಂತ ಸಾಬೀತಾಗಿಲ್ಲ. ಹಿಸ್ ರಿಟರ್ನ್ ಟು ದಿ ಗವರ್ಮೆಂಟ್ ಹರ್ಟ್ಸ್ ದಿ ಫೇರ್ನೆಸ್ ಅಂಡ್ ಆನೆಸ್ಟಿ ಎಕ್ಸ್ಪೆಕ್ಟೆಡ್ ಇನ್ ಪಬ್ಲಿಕ್ ಲೈಫ್. ಒಬ್ಬ ಸಾಮಾಜಿಕ ವಲಯದಲ್ಲಿ ರಾಜಕಾರಣಿ ಆದನು ಯಾವ ರೀತಿ ಇರಬೇಕು ಎನ್ನುವಂಥದ್ದಕ್ಕೆ ಇದು ಧಕ್ಕೆ ತರುತ್ತೆ. ಜನರ ಒಂದು ವಿಶ್ವಾಸಾರ್ಹತೆ ಸರ್ಕಾರದ ಮೇಲೆ, ನ್ಯಾಯಾಂಗದ ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. He should resign to avoid bigger trouble. ಈಗ ಒಂದು ವೇಳೆ if Senthil Balaji doesn't resign, Chief Minister Stalin may be forced to remove him to protect the government's image and respect the court's concerns. ಅವರೇ ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ
ತಮ್ಮ ಸರ್ಕಾರದ ಪ್ರಭಾವವನ್ನು ಉಳಿಸ್ಕೊಳ್ಳಿಕ್ಕೆ, ತಮ್ಮ ಇಮೇಜ್ ಕಾಪಾಡ್ಕೊಳ್ಳಿಕ್ಕೆ ಅಲ್ಲಿನ ಮುಖ್ಯಮಂತ್ರಿಗಳಾದ ಸ್ಟಾಲಿನ್ ಅವರ ಮೇಲೆ ಬೇರೆಯವರು ಒತ್ತಡವನ್ನು ತರಬಹುದು. ಹಾಗಾಗಿ ಆಮೇಲೆ ಅವರನ್ನು ತೆಗೆದು ಹಾಕಬಹುದು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಆರ್ಟಿಕಲ್, ಈಸ್ ದಿ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸ್ಟಿಲ್ ರಿಲೆವೆಂಟ್ ಅಂತಂದ್ರೆ, ಜಾಗತಿಕ ವಾಣಿಜ್ಯ ಸಂಸ್ಥೆ ಇನ್ನೂ ಸಹ ತನ್ನ ರಿಲೆವೆನ್ಸ್, ತನ್ನ ಪ್ರಾಮುಖ್ಯತೆಯನ್ನ, ಪ್ರಸ್ತುತತೆಯನ್ನ ಉಳಿಸ್ಕೊಂಡಿದೆಯಾ? WTO ಹ್ಯಾಸ್ ಲಾಸ್ಟ್ ಇಟ್ಸ್ ಪವರ್, ಅದು ತನ್ನ ಅಧಿಕಾರವನ್ನು ಕಳ್ಕೊಂಡ್ಬಿಟ್ಟಿದೆ. ಯಾಕಂತಂದ್ರೆ ಇಟ್ ವಾಸ್ ಕ್ರಿಯೇಟೆಡ್ ಟು ಮ್ಯಾನೇಜ್ ಟ್ರೇಡ್ ಟಾಕ್ಸ್, ವಾಣಿಜ್ಯ ಮಾತುಕತೆಗಳು, ಸೆಟಲ್ ಡಿಸ್ಪ್ಯೂಟ್ಸ್, ಬೇರೆ ಬೇರೆ ವಿವಾದಗಳನ್ನ ಪರಿಹರಿಸೋದು, ಅಂಡ್ ಮಾನಿಟರ್ ಗ್ಲೋಬಲ್ ಟ್ರೇಡ್, ಜಾಗತಿಕ ಮಟ್ಟದಲ್ಲಿ ವ್ಯಾಪಾರದ ಮೇಲ್ವಿಚಾರಣೆ ಮಾಡಲಿಕ್ಕೆ ಅದನ್ನ ಸ್ಥಾಪನೆ ಮಾಡಿದ್ರು. ಆದ್ರೆ ಬಟ್ ನಾವ್ ನನ್ ಆಫ್ ದೀಸ್ ಫಂಕ್ಷನ್ಸ್ ಆರ್ ವರ್ಕಿಂಗ್ ವೆಲ್, ಆದ್ರೆ ಈಗ ಯಾವುದು ಸಹ ಸರಿಯಾಗಿ ಆಗ್ತಾ ಇಲ್ಲ. ಎಸ್ಪೆಷಲಿ ದ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ, ಯಾವುದೇ ವಿವಾದ ಆದ್ರೆ ಅದನ್ನ ಪರಿಹರಿಸುವಂತಹ ಒಂದು ಅದರ ಅಂಗ ಈಗ ಬ್ರೋಕ್ ಆಗ್ಬಿಟ್ಟಿದೆ, ಅಂತಂದ್ರೆ ಅದು ಈಗ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಯಾಕಂತಂದ್ರೆ ಬಿಕಾಸ್ ದ US ಬ್ಲಾಕ್ ದಿ ಜಡ್ಜ್ ಅಪಾಯಿಂಟ್ಮೆಂಟ್ಸ್. ಇನ್ನೊಂದ್ ಕಡೆ ಅಮೆರಿಕ ಈ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿಗೆ ಜಡ್ಜ್ ಇರಬೇಕು, ತೀರ್ಮಾನವನ್ನು ಕೊಡೋರು. ಆ ಜಡ್ಜ್ ಅಪಾಯಿಂಟ್ ಆಗೋದನ್ನ US ತಪ್ಪಿಸ್ತಾ ಇದೆ. ಅಪಾಯಿಂಟ್ಮೆಂಟ್ ಆಗದೆ ಇರೋ ರೀತಿ US ನೋಡ್ಕೊಳ್ತಾ ಇದೆ. ಅದರಲ್ಲಿ ಕೆಲವು ವಿವಾದಗಳು ಸೃಷ್ಟಿ ಆಗ್ತಾ ಇದೆ. ಬಿಗ್ ಕಂಟ್ರೀಸ್ ಆರ್ ಇಗ್ನೋರಿಂಗ್ WTO ರೂಲ್ಸ್. ಇನ್ನೊಂದ್ ಕಡೆ ದೊಡ್ಡ ದೊಡ್ಡ ದೇಶಗಳು, ಕಂಟ್ರೀಸ್ ಲೈಕ್ US ಅಂಡ್ ಚೀನಾ, ಮೇಕಿಂಗ್ ದೇರ್ ಓನ್ ಟ್ರೇಡ್ ಡೀಲ್ಸ್, ಅವರು ತಮಗೆ ಬೇಕಾದ ರೀತಿ ವಾಣಿಜ್ಯ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಇಗ್ನೋರಿಂಗ್ WTO ರೂಲ್ಸ್ ಲೈಕ್ MFN, ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಒಂದು ಟರ್ಮ್ ಇದೆ. ಇದರ ಅರ್ಥ ಏನು ಅಂತಂದ್ರೆ, ಎಲ್ಲಾ ದೇಶಗಳು ಪ್ರತಿಯೊಂದು ದೇಶಗಳನ್ನ, ಉಳಿದ ಎಲ್ಲ ದೇಶಗಳನ್ನ ಒಂದೇ ರೀತಿ ಪರಿಗಣಿಸಬೇಕು. ಯಾವುದೇ ಒಂದು ದೇಶದ ಜೊತೆ ಅತಿಯಾಗಿ ಅಂತಂದ್ರೆ ಬೇರೆ ದೇಶಗಳನ್ನ ಕಡೆಗಣಿಸಿ ವ್ಯಾಪಾರ ಒಪ್ಪಂದಗಳನ್ನ ಮಾಡ್ಕೊಳ್ಬಾರ್ದು, ಎಲ್ಲರೂ ಎಲ್ಲರನ್ನ ಸಮಾನವಾಗಿ ಪರಿಗಣಿಸಬೇಕು ಅಂತ ಈ ಒಂದು MFN ಹೇಳುತ್ತೆ. ಹಾಗಾಗಿ ಇಲ್ಲಿ US ಮತ್ತೆ ಚೀನಾ ಇವರು ತಮಗೆ ಬೇಕಾದ ರೀತಿ ತಮ್ಮ ಒಪ್ಪಂದಗಳನ್ನ ಬದಲಾಯಿಸಿಕೊಳ್ತಾ ಇದ್ದಾರೆ, WTO ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ. ಸೊ WTO ಫೇಲ್ ಟು ಡೀಲ್ ವಿತ್ ಚೀನಾಸ್ ರೈಸ್. ಇನ್ನೊಂದ್ ಕಡೆ ಚೀನಾ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಾ ಇದೆ. ನೋಡಿ, ವೆನ್ ಚೀನಾ ಜಾಯಿನ್ WTO, ನೋಬಡಿ ಎಕ್ಸ್ಪೆಕ್ಟೆಡ್ ಇಟ್ ಟು ಬಿಕಮ್ ಸಚ್ ಅ ಪವರ್ಫುಲ್ ಎಕ್ಸ್ಪೋರ್ಟರ್. ಚೀನಾ ಜಾಯಿನ್ ಆದಾಗ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಯಾರು ಅಂದ್ಕೊಂಡೇ ಇರಲಿಲ್ಲ. WTO rules couldn't stop China from flooding markets with cheap products while protecting its own market. ಅಂತಂದ್ರೆ ಈಗೆಲ್ಲ ಚೀನಾ ಕಡಿಮೆ ಬೆಲೆಯ ವಸ್ತುಗಳಿಂದ ಮಾರುಕಟ್ಟೆಯನ್ನು ತುಂಬ್ಕೊಂಡ್ಬಿಡುತ್ತೆ. ನಮ್ಮ ದೇಶದಲ್ಲಿ ಡಂಪಿಂಗ್ ಅಂತ ನೀವು ಕೇಳಿರಬಹುದು. ಡಂಪಿಂಗ್ ಅಂತಂದ್ರೆ ಅಲ್ಲಿನ ಕಡಿಮೆ ಬೆಲೆ ಪ್ರಾಡಕ್ಟ್ಗಳು ಬಂದು ಇಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿರೋದ್ರಿಂದ ಸ್ಥಳೀಯ ಮಟ್ಟದಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ಪ್ರಾಡಕ್ಟ್ಗಳಿಗೆ ಬೆಲೆ ಇರೋದಿಲ್ಲ ಅವಾಗ. ಯಾಕಂತಂದ್ರೆ ಕಡಿಮೆ ಬೆಲೆ ಚೀನಾದಿಂದ ಬರ್ತಾ ಇರುತ್ತೆ. ಇಲ್ಲೇ ಪ್ರೊಡ್ಯೂಸ್ ಆಗಿರೋದನ್ನ ಖರೀದಿ ಮಾಡ್ಲಿಕ್ಕೆ ಜನ ಮುಂದಾಗೋದಿಲ್ಲ. ಇಂಡಿಯಾ ಆಲ್ಸೋ ಬ್ಲಾಕ್ಡ್ ಪ್ರೋಗ್ರೆಸ್, ಎಸ್ಪೆಷಲಿ ಆನ್ ಅಗ್ರಿಕಲ್ಚರ್. ನಮ್ಮ ದೇಶದ ಸಬ್ಸಿಡಿಗಳಿಗೆ ಸಂಬಂಧಪಟ್ಟ ಹಾಗೆ WTO ಕೆಲವೊಂದ್ಸಾರಿ ರೂಲ್ಸ್ ಗಳನ್ನ ಹಾಕುತ್ತೆ, ಅದು ಸರಿಯಲ್ಲ ಅಂತ ಹೇಳುತ್ತೆ. ಅದನ್ನ ಇಂಡಿಯಾ ಒಪ್ಪೋದಿಲ್ಲ. ಇಂಡಿಯಾ ಡಿಂಟ್ ಸಪೋರ್ಟ್ ಡೀಲ್ಸ್ ಆನ್ ಅಗ್ರಿಕಲ್ಚರ್ ಸಬ್ಸಿಡೀಸ್, ಫಿಶರೀಸ್ ಅಂಡ್ ಸ್ಟಾಕ್ ಹೋಲ್ಡಿಂಗ್ ಬಿಕಾಸ್ ಆಫ್ ಡೊಮೆಸ್ಟಿಕ್ ಕನ್ಸರ್ನ್ಸ್. ನಾವ್ಯಾಕೆ WTO ರೂಲ್ಸ್ ಗಳನ್ನ ಕೆಲವೊಂದ್ಸರಿ ಒಪ್ಕೊಳ್ಳೋದಿಲ್ಲ ಅಂತಂದ್ರೆ, ನಮ್ಮ ಉದ್ದೇಶ ದೇಶೀಯ ಮಟ್ಟದ, ನಮ್ಮ ಸ್ಥಳೀಯ ಲೆವೆಲ್ ನಲ್ಲಿ ಅಂತಂದ್ರೆ ಜಾಗತಿಕವಾಗಿ ನಾವು ಯಾವ ರೀತಿ ಇದ್ದೇವೆ ಅನ್ನೋದನ್ನು ಒಂದು ಪ್ರಕಾರ, ಆದ್ರೆ ದೇಶದಲ್ಲಿ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ನಮ್ಮ ರೈತರಿಗೆ ಆದಾಯ ಬರಬೇಕು, ಅವರಿಗೆ ಯಾವುದೇ ನಷ್ಟ ಆಗಬಾರ್ದು ಅನ್ನುವಂತ ಉದ್ದೇಶದಿಂದ ನಾವು ಸಬ್ಸಿಡಿಗಳನ್ನ ನೀಡ್ತಾನೆ ಹೋಗ್ತೇವೆ. ಆ ಸಬ್ಸಿಡಿಗಳನ್ನ ನೀಡೋದನ್ನ WTO ಒಪ್ಪೋದಿಲ್ಲ. ಬಟ್ ದಿಸ್ ಆಲ್ಸೋ ಸ್ಲೋ ಡೌನ್ WTO ರಿಫಾರ್ಮ್ಸ್ ಅಂಡ್ ಮೇಡ್ ನೆಗೋಸಿಯೇಷನ್ಸ್ ಹಾರ್ಡರ್. ಹಾಗಾಗಿ ಈ ಎಲ್ಲಾ ಸಮಸ್ಯೆಗಳಿಂದಾಗಿ WTOದಲ್ಲಿ ರಿಫಾರ್ಮ್ಗಳು, ಆ ಒಂದು ಸುಧಾರಣೆಗಳು ನಿಧಾನವಾಗಿ ಆಗ್ತಾ ಇದೆ. ನೆಗೋಸಿಯೇಷನ್ಗಳು, ಮಾತುಕತೆ ಅಷ್ಟೇನು ಫಲಪ್ರದ ಆಗ್ತಾ ಇಲ್ಲ. ಮುಂದಿನ ವಿಚಾರ ಯಾವ್ದು ಅಂತ ನೋಡೋದಾದ್ರೆ, ಚಿಕ್ಕದಾದಂತಹ ಒಂದು ನ್ಯೂಸ್ ಇದೆ ನೋಡಿ. ಚೀನಾ ಲಾಂಚಸ್ 3 ಆಸ್ಟ್ರೋನಾಟ್ಸ್ ಟು ರೀಪ್ಲೇಸ್ ಕ್ರೂ ಆನ್ ಇಟ್ ಸ್ಪೇಸ್ ಸ್ಟೇಷನ್. ಅದರ ಸ್ಪೇಸ್ ಸ್ಟೇಷನ್ ಅಲ್ಲಿ ಮೊದಲೇ ಕೆಲವರು ಇದ್ರು, ಅವರನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಮತ್ತೆ ಬೇರೆ 3 ಆಸ್ಟ್ರೋನಾಟ್ ಗಳನ್ನ ಅದು ಕಳಿಸ್ತಾ ಇದೆ. ಇದು ನಮಗೆ ಬಹಳ ಇಂಪಾರ್ಟೆಂಟ್ ಅಲ್ಲ. ಈಗ ಮುಂದಿರೋದು ನೋಡಿ, ಡೀಪ್ ಸೀಕ್ ಟ್ರಾನ್ಸ್ಫರ್ಡ್ ಯೂಸರ್ ಡೇಟಾ ಟು ಚೈನೀಸ್ ಕಂಪನಿ ವಿತೌಟ್ ಕನ್ಸೆಂಟ್. ಅಂತಂದ್ರೆ ನಾವು AI ಬಗ್ಗೆ ಮೊದಲಿಂದ ಹೇಳ್ತಾ ಇರ್ತೇವೆ. AI ಅಂತಂದ್ರೆ ಬಹಳ ಒಳ್ಳೇದು, ನಮಗೆ ಯಾವುದೇ ಸ್ಕಿಲ್ ಅನ್ನ ಕಲಿಲಿಕ್ಕೆ ಬಹಳ ಹೆಲ್ಪ್ ಮಾಡ್ತಾ ಇರುತ್ತೆ ಅಂತ. ಅದೇ ಸಂದರ್ಭದಲ್ಲಿ AI ಅದಕ್ಕೆ ನಾವು ನಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಕೊಡೋದು ಸಹ ಹಾನಿಕಾರಕ ಆಗಿರುತ್ತೆ. ಅದು ನಮಗೆ ಮುಂದೆ ಕೆಲವು ತೊಂದರೆಗಳನ್ನ ಉಂಟು ಮಾಡಬಹುದು. ಯಾಕಂತಂದ್ರೆ ಈಗ ಡೀಪ್ ಸೀಕ್ ಮಾತ್ರ ಅಲ್ಲ, ಚಾಟ್ GPT ಹಿಂದಿನ ವಾರ ಅಥವಾ ಅದಕ್ಕೂ ಸ್ವಲ್ಪ ದಿನದ ಹಿಂದೆ ನೋಡಿದ್ರಲ್ವಾ, ಗಿಬ್ಲಿ ಅಂತ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇತ್ತು. ಎಲ್ಲ ತಮ್ಮ ಫೋಟೋಗಳ ಅನಿಮೇಟೆಡ್ ಫೋಟೋವನ್ನ ತಯಾರು ಮಾಡಿ ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ರು. ಅಂತಂದ್ರೆ
ಚಾಟ್ ಜಿಪಿಟಿ ಅವರು ಇನ್ನೊಂದು ಹೊಸ ಅಪ್ಡೇಟ್ ಮಾಡಿದ್ದಾರೆ. ಅದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ಇಷ್ಟು ಹೊತ್ತಿನ ತನಕ ಏನೇನು ಮಾಡಿರ್ತಾರಲ್ಲ ಕನ್ವರ್ಸೇಷನ್, ಅದೆಲ್ಲ ಅದು ನೆನಪಿನಲ್ಲಿ ಇಟ್ಕೊಳ್ಳುತ್ತೆ ಅಂತ. ಅವ್ರ ಪ್ರಕಾರ ಅದು ಅಪ್ಡೇಟ್. ಅದು ನಿಜವಾಗ್ಲೂ ಅದ್ರ ಹಿಂದಿರೋದು ಏನು ಉದ್ದೇಶ, ಎಲ್ಲದನ್ನ ಅವರು ಸ್ಟೋರ್ ಮಾಡಿರ್ತಾರೆ ಅಂತ. ನಾವೇನು ಮಾಡ್ತಾ ಇದ್ರು ಅದು ಅಲ್ಲಿ ಸ್ಟೋರ್ ಆಗಿರುತ್ತೆ. ಸ್ಟೋರ್ ಆಗಿರೋದ್ರಿಂದ ನಮ್ಗೇನು ಉಪಯೋಗ ಅಂತಲ್ಲ, ಅವರು ಆ ಡೇಟಾವನ್ನ ಅವರಿಗೆ ಬೇಕಾದ ರೀತಿ ಉಪಯೋಗಿಸ್ಕೊಳ್ತಾರೆ. ಈಗ ನಾವು ಯಾವುದೇ ಲಾಗಿನ್ ಆಗ್ಬೇಕಾದ್ರೆ ಒಂದು ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಟರ್ಮ್ಸ್ ಅಂಡ್ ಕಂಡೀಷನ್ಗೆ ನಾವು ಒಪ್ಕೊಂಡ್ಬಿಟ್ಟಿರ್ತೇವೆ, ನಾವು ಅದನ್ನ ಓದೋದೇ ಇಲ್ಲ. ಓದೋ ರೀತಿಯಲ್ಲೂ ಸಹ ಅದನ್ನ ಇಟ್ಟಿರೋದಿಲ್ಲ, ಅಷ್ಟು ದೊಡ್ಡದಾಗಿ ಇಟ್ಟಿರ್ತಾರೆ. ಟರ್ಮ್ಸ್ ಅಂಡ್ ಕಂಡೀಷನ್ ಒಪ್ಕೊಂಡ್ಬಿಟ್ರೆ ನಮ್ಮ ಡೇಟಾವನ್ನ ಅವ್ರು ಹೇಗ್ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು ಅನ್ನುವಂತ ಕೆಲವು, ನಾವು ಅವರಿಗೆ ನಾವು ಒಪ್ಪಿಗೆ ಕೊಟ್ಟಾಗ ಆಗತ್ತೆ, ಕನ್ಸೆಂಟ್ ಕೊಟ್ಟಾಗ ಆಗತ್ತೆ. ಹಾಗಾಗಿ ನಾವೇ ಒಪ್ಪಿಗೆ ಕೊಟ್ಟು ನೀವೇ ಹೇಗ್ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ಅಂತ ಹಾಗಾಯ್ತು. ಅಂತ ಒಂದು ಈಗ AI ಬಂದ್ಮೇಲೆ ಅಂತಹ ಕ್ರಮಗಳು ಸಹ ಅವರು ಕೈಗೊಳ್ತಾ ಇದ್ದಾರೆ. ಚಾಟ್ ಜಿಪಿಟಿ ಇರಬಹುದು, ಡೀಪ್ ಸಿಕ್ ಇರಬಹುದು. ಹಾಗಾಗಿ AI ಯೂಸ್ ಮಾಡ್ಬೇಕಾದ್ರೆ ನಾವು ಸ್ಕಿಲ್ಗೋಸ್ಕರ, ಏನಾದ್ರು ಕಲೀಲಿಕ್ಕೋಸ್ಕರ ಯೂಸ್ ಮಾಡ್ಬೇಕೆ ಹೊರತು ಅಲ್ಲಿ ನಮ್ಮ ಡೇಟಾವನ್ನ ಕೊಟ್ಟು ಅಲ್ಲಿ ಅದು ಬೇರೆ ಬೇರೆ ಪ್ರೈವೇಟ್ ಡೀಟೇಲ್ಸ್ ನ ಕೊಡೋದು ಒಳ್ಳೇದಲ್ಲ. ಇಲ್ಲಿ ಡೀಪ್ ಸಿಕ್ ಏನ್ ಮಾಡಿದೆ ಅಂತಂದ್ರೆ, ಆ ಒಂದು ಯೂಸರ್ ಡೇಟಾವನ್ನ ಬೇರೆ ಚೈನೀಸ್ ಕಂಪ್ನಿಗೆ ಮಾರಾಟ ಮಾಡಿಬಿಟ್ಟಿದೆ ಅಥವಾ ಅದನ್ನ ಕೊಟ್ಟಿದೆ. South Korea's data authority found Thursday Chinese AI app DeepSeek transfer user data, including AI prompts, to Beijing's Volcano engine without consent. ಯಾವುದೇ ಕನ್ಸೆಂಟ್ ಇಲ್ಲದೆ, ಅವರ ಸರಿಯಾದ ಒಪ್ಪಿಗೆ ಇಲ್ಲದೆ ಅದು ಅಲ್ಲಿ ಬೇರೆ ಕಡೆ ಕೊಟ್ಬಿಟ್ಟಿದೆ. ಆಪ್ ವಾಸ್ ಸಸ್ಪೆಂಡ್ ಇನ್ ಸೌತ್ ಕೊರಿಯಾ ಫೈಂಡಿಂಗ್ ರಿವ್ಯೂ. ಹಾಗಾಗಿ ಆ ಆಪ್ ಅನ್ನ ಸೌತ್ ಕೊರಿಯಾದಲ್ಲಿ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. DeepSeek admitted shortcomings and pledged cooperation as other countries also raised concerns. ಹಾಗಾಗಿ ಇದೇ ಸಂದರ್ಭದಲ್ಲಿ ಬೇರೆ ದೇಶಗಳು ಸಹ ಇದರ ಬಗ್ಗೆ ಕೆಲವು ಕಳವಳಗಳನ್ನು ವ್ಯಕ್ತಪಡಿಸ್ತಾ ಇವೆ. ನಂತರ ಮುಂದಿನದು, DGCI urged to lay down stringent guidelines on use of new antibiotics. DGCI ಅಂತಂದ್ರೆ ನೆನಪಿದ್ಯಾ? ಮೊದಲೊಂದ್ಸರಿ ಹೇಳಿದ್ವಿ, ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಔಷಧಿಗಳಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯ ನಿರ್ಧಾರಗಳನ್ನು ಕೈಗೊಳ್ಳುವ ಸಂಸ್ಥೆ. ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ, ಸ್ಟ್ರಾಂಗ್ ಆಂಟಿಬಯೋಟಿಕ್ಸ್ ಆರ್ ಬೀಯಿಂಗ್ ಮಿಸ್ಯೂಸ್ಡ್. ಪ್ರತಿಜೀವಕಗಳು ಅಂತ ಕನ್ನಡದಲ್ಲಿ ಕೆಲವೊಂದು ಕಡೆ ಕೊಡ್ತಾರೆ. ಸರಿಯಾದ ವರ್ಡ್ ಅನ್ನೋಕ್ಕಿಂತ ವಿಜ್ಞಾನದ ಶಬ್ದಗಳಿಗೆ ಕನ್ನಡದಲ್ಲಿ ಪರ್ಫೆಕ್ಟ್ ಆದ ವರ್ಡ್ ಸಿಕ್ಕೋದಿಲ್ಲ ಕೆಲವೊಂದ್ ಸಾರಿ. ಆಂಟಿಬಯೋಟಿಕ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಕೆಲವೊಂದು ಬಯೋಟಿಕ್ಸ್ ಅನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಪವರ್ಫುಲ್ ಆಂಟಿಬಯೋಟಿಕ್ ಕಾಲ್ಡ್ ಸೆಫ್ಟಾಜಿಸೈಮ್ ಆವಿಬ್ಯಾಕ್ಟಮ್ ಅಂತ ಒಂದಿದೆ. ಬೀಯಿಂಗ್ ಮಿಸ್ಯೂಸ್ಡ್ ರಾಂಗ್ಲಿ ಅಂಡ್ ಟೂ ಆಫನ್. ತುಂಬಾ ಸಾರಿ ತೆಗೆದುಕೊಳ್ಳೋದು ಮತ್ತೆ ಬೇರೆ ಉದ್ದೇಶಗಳಿಗೋಸ್ಕರ ಮಿಸ್ಯೂಸ್ ಮಾಡೋದು. ವಿಚ್ ಇಸ್ ಮೇಕಿಂಗ್ ಇಟ್ ಲೆಸ್ ಎಫೆಕ್ಟಿವ್ ಅಂಡ್ ಕಾಸಿಂಗ್ ಡ್ರಗ್ ರೆಸಿಸ್ಟೆನ್ಸ್. ಹಾಗೆ ಪದೇ ಪದೇ ಆ ಒಂದು ಔಷಧಿನ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹ ಆಮೇಲೆ ಔಷಧಿ ತೆಗೆದುಕೊಂಡಾಗ ಪ್ರತಿಕ್ರಿಯೆ ನೀಡೋದನ್ನ ನಿಲ್ಲಿಸ್ಬಿಡುತ್ತೆ. ಡ್ರಗ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಒಂದು ನಮ್ಮ ದೇಹದಲ್ಲಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. AMB ಅಂತ ಕರಿತೇವೆ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಮ್ಮ ದೇಹದ ಒಳಗಡೆ ಇರುವಂತಹ ರೋಗಾಣುಗಳು ಆ ಒಂದು ಔಷಧಿಯ ಪರಿಣಾಮವನ್ನ ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಗಳಿಸ್ಕೊಂಡ್ಬಿಡುತ್ತೆ. ಆವಾಗ ಪ್ರತಿಕ್ರಿಯೆ ನಮ್ಮ ದೇಹ ಕೊಡ್ತಾ ಇದ್ರು ಸಹ ಅದನ್ನು ಸಹ ಮೀರಿ ಆ ಒಂದು ರೋಗಾಣುಗಳು ಬೆಳೆಯುತ್ತೆ. ಹೀಗಾಗಿ ಅದು ಲೆಸ್ ಎಫೆಕ್ಟಿವ್, ಪರಿಣಾಮವನ್ನು ಬೀರೋದಿಲ್ಲ. ಅದಕ್ಕೋಸ್ಕರ ಎಕ್ಸ್ಪರ್ಟ್ಸ್ ವಾಂಟ್ ಸ್ಟ್ರಿಕ್ಟ್ ರೂಲ್ಸ್. ಡಾಕ್ಟರ್ಸ್ ಆರ್ ಆಸ್ಕಿಂಗ್ ದಿ ಗವರ್ಮೆಂಟ್, DGCI ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಟು ಮೇಕ್ ಸ್ಟ್ರಿಕ್ಟ್ ಗೈಡ್ಲೈನ್ಸ್, ಸ್ಟಾಪ್ ದ ಮಿಸ್ಯೂಸ್ ಆಫ್ ಸಚ್ ಆಂಟಿಬಯೋಟಿಕ್ಸ್, ಪ್ರೊಟೆಕ್ಟ್ ದೆಮ್ ಫಾರ್ ಸೀರಿಯಸ್ ಇನ್ಫೆಕ್ಷನ್ಸ್ ಓನ್ಲಿ. ಹಾಗಾಗಿ ಇಂಥ ಲಸಿಕೆಗಳನ್ನ ಮತ್ತೆ ಬೇರೆ ಬೇರೆ ಔಷಧಿಗಳನ್ನ ಯಾವಾಗಾದ್ರೂ ಗಂಭೀರ ಸೋಂಕುಗಳು ಬಂದ್ರೆ ಮಾತ್ರ ಅದನ್ನ ಉಪಯೋಗಿಸ್ಕೋಬೇಕು. ಹಾಗಾಗಿ ಬೇರೆ ಸಂದರ್ಭದಲ್ಲಿ ಮಿಸ್ಯೂಸ್ ಆಗದೆ ಇರೋ ರೀತಿ ಕೆಲವು ಕಠಿಣವಾದ ಮಾರ್ಗಸೂಚಿಗಳನ್ನ ರೂಪಿಸಿ ಅಂತ ವೈದ್ಯರು ಮತ್ತೆ ಬೇರೆ ಬೇರೆ ಹೆಲ್ತ್ ರಿಲೇಟೆಡ್ ಆಕ್ಟಿವಿಸ್ಟ್ಗಳು ಕೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ, ಜಾಲ್ಟೆಡ್ ಬೈ US tariffs, stainless steel players turn to local market. India's stainless steel export to the US are affected. ನಮ್ಮ ದೇಶ ಮತ್ತೆ ಅಮೆರಿಕದ ನಡುವಿನ ವ್ಯಾಪಾರದಲ್ಲಿ ಕೆಲವೊಂದು ಟ್ಯಾರಿಫ್ಗಳು ಮತ್ತೆ ಕೆಲವೊಂದು ಗೊಂದಲಗಳು ಸೃಷ್ಟಿ ಆಗ್ತಾ ಇರೋದ್ರಿಂದ, ಡ್ಯೂ ಟು ಹೈ US tariffs and confusion in trade rules, Indian companies are now selling more stainless steel in the Indian and Middle East market. ಹಾಗಾಗಿ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಟ್ಯಾರಿಫ್ ಇರೋದ್ರಿಂದ ಈಗ US ಗೆ ರಫ್ತು ಮಾಡೋ ಬದಲು ಈಗ ನಾವು ಮಧ್ಯಪ್ರಾಚ್ಯ ಮಾರುಕಟ್ಟೆಗಳಲ್ಲಿ, ಈಗ ದುಬೈ ಮತ್ತೆ ಮಿಡಲ್ ಈಸ್ಟ್ ಕಂಟ್ರೀಸ್ಗಳೆಲ್ಲ ಇದೆಯಲ್ವಾ, ಅಲ್ಲಿ ಹೆಚ್ಚು ಮಾರಾಟ ಮಾಡ್ತಾ ಇದ್ದೇವೆ. ಚೈನಾ ಮೇ ಡಂಪ್ ಚೀಪ್ ಸ್ಟೀಲ್ ಇನ್ ಇಂಡಿಯಾ. ಇನ್ನೊಂದ್ ಕಡೆ ಚೀನಾದ ಮೇಲೆ ಅಮೆರಿಕ ತುಂಬಾ ದೊಡ್ಡ ಮಟ್ಟದ ಸುಂಕವನ್ನು ವಿಧಿಸಿದೆ. ಹಾಗಾಗಿ ಅಲ್ಲಿ ಹೋಗೋದು ಕಡಿಮೆ ಆಗುತ್ತೆ. ಈಗ ಎಕ್ಸ್ಟ್ರಾ ಚೈನಾದಲ್ಲಿ ಉಳಿಯುತ್ತಲ್ಲವಾ, ಈ ಎಕ್ಸ್ಟ್ರಾ ಉಳಿದಿರೋದನ್ನ ಅವರು ಬೇರೆ ಕಡೆ ಡಂಪ್ ಮಾಡ್ತಾರೆ, ಬೇರೆ ಕಡೆ ತಂದು ಸುರಿತಾರೆ. ಇಂಡಿಯನ್ ಮಾರ್ಕೆಟ್ ಮ್ಯಾನುಫ್ಯಾಕ್ಚರರ್ಸ್ ಆರ್ ವರಿಡ್ ದಟ್ ಚೈನಾ ಮೈಟ್ ಸೆಲ್ ಇಟ್ಸ್ ಎಕ್ಸ್ಟ್ರಾ ಸ್ಟೀಲ್ ಎಟ್ ವೆರಿ ಲೋ ಪ್ರೈಸಸ್ ಇನ್ ಇಂಡಿಯಾ, ವಿಚ್ ಕುಡ್ ಹರ್ಟ್ ಲೋಕಲ್ ಕಂಪನೀಸ್. ಮೊದಲೇ ಹೇಳಿದಾಗೆ
ಅದು ಎಕ್ಸ್ಟ್ರಾ ಇರೋದನ್ನ ಇಲ್ಲಿ ತಂದು ಸುರಿದ್ ಬಿಟ್ರೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಆ ಚೈನಾದ ವಸ್ತುಗಳು. ಆಗ ದೇಶೀಯ ಮಾರುಕಟ್ಟೆಯಲ್ಲಿ ಸ್ಥಳೀಯ ಉತ್ಪಾದಕರಿಗೆ ಬೇಕಾದಂತ ಬೆಲೆ ಸಿಕ್ಕೋದಿಲ್ಲ, ಅವರು ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಇನ್ನು ಮುಂದಿನ ವಿಚಾರ, ಸುಪ್ರೀಂ ಕೋರ್ಟ್ ಗಿವ್ಸ್ ಅಪ್ರೂವಲ್ ಫಾರ್ UGC ರೂಲ್ಸ್ ಟು ಫೈಟ್ ಕಾಸ್ಟ್ ಬೇಸ್ಡ್ ಬಯಾಸ್. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಕೆಲವು ನಿಯಮಗಳನ್ನ ನೀವು ಜಾರಿಗೊಳಿಸಬಹುದು ಅಂತ UGCಗೆ ಅವಕಾಶ ಕೊಟ್ಟಿದೆ. ದ ಕೋರ್ಟ್ ಸೆಡ್ ನ್ಯೂ UGC ರೂಲ್ಸ್ ಟು ಸ್ಟಾಪ್ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಕಾಲೇಜಸ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ನೌ. ಈಗ ಕಾಲೇಜುಗಳಲ್ಲಿ ಕೆಲವೊಂದು ಸಾರಿ ಜಾತಿ ಆಧಾರದಲ್ಲಿ ತಾರತಮ್ಯವನ್ನ ಮಾಡ್ತಾರೆ, ಅಂತದನ್ನು ನಿಲ್ಲಿಸಲಿಕ್ಕೆ ಕೆಲವು ವಿಶೇಷ ನಿಯಮಗಳನ್ನ ನೀವು ಜಾರಿಗೊಳಿಸಬಹುದು ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಬಟ್ ಅ ಸ್ಪೆಷಲ್ ಟಾಸ್ಕ್ ಫೋರ್ಸ್ ವಿಲ್ ಕಂಟಿನ್ಯೂ ಟು ರಿವ್ಯೂ ಅಂಡ್ ಸಜೆಸ್ಟ್ ಇಂಪ್ರೂವ್ಮೆಂಟ್ಸ್ ಇಫ್ ನೀಡೆಡ್. ಆದ್ರೆ ಅದಕ್ಕೋಸ್ಕರ ಮತ್ತೆ ಬೇರೆ ವಿಶೇಷವಾದ ಕಾರ್ಯಪಡೆ ಬಂದು ಅದನ್ನ ಪರಿಶೀಲಿಸುತ್ತೆ ಮತ್ತೆ ಅಗತ್ಯವಿದ್ದರೆ ಕೆಲವು ಸುಧಾರಣೆಗಳನ್ನು ಸೂಚಿಸುತ್ತೆ. ಟಾಸ್ಕ್ ಫೋರ್ಸ್ ವಿಲ್ ಚೆಕ್ ಫಾರ್ ಗ್ಯಾಪ್ಸ್ ಇನ್ ದ ರೂಲ್ಸ್. ನಿಯಮಗಳನ್ನ ಜಾರಿಗೆ ತರ್ತಾರೆ, ನಿಯಮಗಳಲ್ಲಿ ಏನಾದ್ರೂ ಕೊರತೆ ಇದೆಯಾ, ಏನಾದ್ರೂ ಅದ್ರಲ್ಲಿ ತೊಡಕಿದೆಯಾ ಅಂತ ಟಾಸ್ಕ್ ಫೋರ್ಸ್ ನೋಡುತ್ತೆ. ನ್ಯಾಷನಲ್ ಟಾಸ್ಕ್ ಫೋರ್ಸ್ ಲೆಡ್ ಬೈ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್, ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದು ಮುಂದುವರಿತಾ ಇರುತ್ತೆ. ಸ್ಟಡಿ ಸ್ಟೂಡೆಂಟ್ ಇಶ್ಯೂಸ್ ಲೈಕ್ ಮೆಂಟಲ್ ಹೆಲ್ತ್ ಅಂಡ್ ಕಾಸ್ಟ್ ಬಯಾಸ್. ಒಂದು ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಈ ಒಂದು ಜಾತಿಗೆ ಸಂಬಂಧಪಟ್ಟಂತ ಬಯಾಸ್, ಆ ಒಂದು ತಾರತಮ್ಯ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಚೆಕ್ ಮಾಡುತ್ತೆ. ಅಂಡ್ ಇಟ್ ಸಜೆಷನ್ಸ್ ಕ್ಯಾನ್ ಬಿ ಆಡೆಡ್ ಟು ಇಂಪ್ರೂವ್ ದಿ 2025 ರೂಲ್ಸ್ ಲೇಟರ್. ಅದಾದ್ಮೇಲೆ ಇದರ ಕೆಲವೊಂದು ಸೂಚನೆಗಳನ್ನ ಮುಂದಿನ ದಿನಗಳಲ್ಲಿ ನಿಯಮಗಳನ್ನು ಸುಧಾರಿಸಲಿಕ್ಕೆ ಅಳವಡಿಸಿಕೊಳ್ಳಬಹುದು. ಮುಂದಿನ ವಿಚಾರ, ನೋ ಆನ್ ಗೋಯಿಂಗ್ ಟಾಕ್ಸ್ ವಿತ್ US ಓವರ್ ಟ್ಯಾರಿಫ್ ಸೇಸ್ ಬೀಜಿಂಗ್. ನೋಡಿ, ಇಲ್ಲಿ ಬೀಜಿಂಗ್ ಅಂತ ಹೇಳಿದ್ರು. ಬೀಜಿಂಗ್ ಅಂತಂದ್ರೆ ಆ ನಗರ ಮಾತಾಡ್ತಿದೆ ಅಂತಲ್ಲ, ಆ ನಗರ ಅಂತಂದ್ರೆ ಚೀನಾದ ಒಂದು ಅಭಿಪ್ರಾಯ ಅಂತ ಇದೆ. ಕೆಲವೊಂದು ಸಾರಿ ಹೇಳಿದ್ವಲ್ವ ಆವಾಗ, ರಾಜಧಾನಿಯನ್ನು ಸೂಚಿಸ್ತಾರೆ. ನೋ ಆಕ್ಟಿವ್ ಟಾಕ್ಸ್ ಆನ್ ಟ್ಯಾರಿಫ್ಸ್. ಚೀನಾ ಡಿನೈಡ್ ದಟ್ ದೆರ್ ವರ್ ಆಕ್ಟಿವ್ ನೆಗೋಸಿಯೇಷನ್ಸ್ ವಿತ್ ದಿ US ಅಬೌಟ್ ರೆಡ್ಯೂಸಿಂಗ್ ಟ್ಯಾಕ್ಸ್. ಚೀನಾ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ಸುಂಕಗಳನ್ನ ಕಡಿಮೆ ಮಾಡೋದ್ರ ಕುರಿತಾಗಿ ಅಮೆರಿಕದ ಜೊತೆ ಸಕ್ರಿಯ ಮಾತುಕತೆಗಳು ನಡೆದಿಲ್ಲ. ಯಾರೋ ಈ ರೀತಿ ಹೇಳಿದ್ರು ಸಹ ಅದು ಸುಳ್ಳು ಸುದ್ದಿ, ಅದಕ್ಕೆ ಯಾವುದೇ ಆಧಾರ ಇಲ್ಲ. ದೇ ಕಾಲ್ಡ್ ಎನಿ ಕ್ಲೇಮ್ಸ್ ಆಫ್ ಪ್ರೋಗ್ರೆಸ್ ಗ್ರೌಂಡ್ಲೆಸ್, ಅದಕ್ಕೆ ಆಧಾರ ಇಲ್ಲ. ಅಂಡ್ ಎಂಫಸೈಸ್ ದಟ್ ಎನಿ ಟಾಕ್ಸ್ ಮಸ್ಟ್ ಬಿ ಬೇಸ್ಡ್ ಆನ್ ಮ್ಯೂಚುವಲ್ ರೆಸ್ಪೆಕ್ಟ್ ಅಂಡ್ ಈಕ್ವಾಲಿಟಿ. ಯಾವುದೇ ಮಾತುಕತೆ ಪರಸ್ಪರ ಗೌರವ ಹಾಗೂ ಸಮಾನತೆಯ ಆಧಾರದ ಮೇಲೆ ಇರಬೇಕು ಅಂತ ಅದು ಹೇಳ್ತಾ ಇದೆ. ಚೈನಾ ಸ್ಟ್ಯಾಂಡ್ಸ್ ಆನ್ ಟ್ಯಾರಿಫ್ಸ್. ಚೈನಾ ವಾಂಟ್ಸ್ ದ US ಟು ಕ್ಯಾನ್ಸಲ್ ಆಲ್ ದ ಟ್ಯಾರಿಫ್ಸ್ ಇಟ್ ಹ್ಯಾಸ್ ಪ್ಲಾನ್ಡ್ ಆನ್ ಚೈನೀಸ್ ಗೂಡ್ಸ್. ಚೀನಾದ ಪ್ರಕಾರ ಏನೇನು ಟ್ಯಾರಿಫ್ ಗಳನ್ನ ಹಾಕಿದೆಯೋ ಅಮೆರಿಕ, ಅದೆಲ್ಲವನ್ನ ಕ್ಯಾನ್ಸಲ್ ಮಾಡಬೇಕು. ದೇ ಬಿಲೀವ್ ದಟ್ ಟ್ಯಾರಿಫ್ಸ್ ವರ್ ಅನ್ಫೇರ್ಲಿ ಇಂಪೋಸ್ಡ್ ಬೈ ದ US. ಅಮೆರಿಕ ಅನ್ಯಾಯದ ರೀತಿಯಲ್ಲಿ, ಅಂತಂದ್ರೆ ಸರಿಯಾಗಿ ಟ್ಯಾರಿಫ್ ಅನ್ನ ಹಾಕಿಲ್ಲ, ಇದರಲ್ಲಿ ಮೋಸ ಮಾಡೋ ರೀತಿಯಲ್ಲಿ ಇದನ್ನ ಅವ್ರು ಹಾಕಿದ್ದಾರೆ. ಅಂಡ್ ದೇ ವಾಂಟ್ ಟು ರಿಸಾಲ್ವ್ ದ ಇಶ್ಯೂಸ್ ಟು ಈಕ್ವಲ್ ಡೈಲಾಗ್ ಅಂಡ್ ನಾಟ್ ಬೈ ಪ್ರೆಷರ್. ಪ್ರೆಷರ್ ಮೂಲಕ ಅಲ್ಲ, ಒತ್ತಡದ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವ ಬದಲು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳೋಣ ಅಂತ ಚೈನಾ ಹೇಳ್ತಾ ಇದೆ. ಇನ್ನು ಮಾಸ್ಕಿಟೋ ಎಫೆಕ್ಟ್, ಹೌ ಮಲೇರಿಯಲ್ ಕೇಯಾಸ್ ಇನ್ಫ್ಲೂಯೆನ್ಸ್ಡ್ ಹ್ಯೂಮನ್ ಹಿಸ್ಟ್ರಿ. ಮಲೇರಿಯಾದ ಬಗ್ಗೆ ಕೆಲವೊಂದು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಇದನ್ನ ನೀವು ಸೊಸೈಟಿ, ಸೋಷಿಯಲ್ ಇಶ್ಯೂಸ್, ಅದೇ ರೀತಿ ಎಸ್ಸೆಗಳಲ್ಲೂ ಸಹ ಬಳಸ್ಕೋಬಹುದು. ಮಲೇರಿಯಾಸ್ ರೋಲ್ ಇನ್ ಕಲೋನಿಯಲ್ ಎಕ್ಸ್ಪಾನ್ಷನ್. ವಸಾಹತುಶಾಹಿ, ಬೇರೆ ಬೇರೆ ಯುರೋಪಿಯನ್ ಅವಾಗೆಲ್ಲ ಇರುತ್ತಲ್ವಾ, ಹಳೆ ಕಾಲದಲ್ಲಿ ಬೇರೆ ಬೇರೆ ಕಡೆಯವರು ತಮ್ಮ ವಸಾಹತುಗಳನ್ನ ವಿಸ್ತರಿಸ್ತಾ ಇದ್ರು. ಮಲೇರಿಯಾ ಪ್ಲೇಡ್ ಅ ಮೇಜರ್ ರೋಲ್ ಇನ್ ಯುರೋಪಿಯನ್ ಕೊಲನೈಸೇಷನ್, ಎಸ್ಪೆಷಲಿ ಇನ್ ಆಫ್ರಿಕಾ. ಆಫ್ರಿಕಾದಲ್ಲಿ ತಮ್ಮ ವಸಾಹತುಗಳನ್ನ ವಿಸ್ತರಿಸೋದಕ್ಕೆ ಅವರು ಮಲೇರಿಯಾನು ಸಹ ಯೂಸ್ ಮಾಡಿಕೊಂಡಿದ್ದಾರೆ. ಒನ್ಸ್ ಸೈಂಟಿಸ್ಟ್ ಅಂಡರ್ಸ್ಟುಡ್ ಹೌ ಮಲೇರಿಯಾ ವಾಸ್ ಟ್ರಾನ್ಸ್ಮಿಟೆಡ್. ಒಂದ್ಸಾರಿ ವಿಜ್ಞಾನಿಗಳು ಏನ್ ತಿಳ್ಕೊಂಡ್ಬಿಟ್ರು, ಮಲೇರಿಯಾ ಹೇಗೆ ಹರಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ಅದಾದ ನಂತರ ಯುರೋಪಿಯನ್ ಪವರ್ಸ್ ಯೂಸ್ಡ್ ದಿಸ್ ನಾಲೆಜ್ ಟು ಸರ್ವೈವ್ ಇನ್ ಆಫ್ರಿಕಾ. ಮಲೇರಿಯಾ ಹೇಗೆ ಹರಡುತ್ತೆ ಅಂತ ಗೊತ್ತಾದ್ಮೇಲೆ ಅದನ್ನ ತಪ್ಪಿಸ್ಕೊಂಡು ಹೇಗೆ ಬದುಕಬೇಕು ಅಂತ ಅವ್ರಿಗೆ ಗೊತ್ತಾಯಿತು. ಆ ಮೂಲಕ ತಾವು ಹೆಚ್ಚು ಅಲ್ಲಿ ಬದುಕಲಿಕ್ಕೆ ಅವರು ಆ ಜ್ಞಾನವನ್ನ ಬಳಸ್ಕೊಳ್ತಾರೆ. ಎನಾಬ್ಲಿಂಗ್ ದೆಮ್ ಟು ಎಕ್ಸ್ಪ್ಯಾಂಡ್ ದರ್ ಕಂಟ್ರೋಲ್ ಓವರ್ ದ ಕಾಂಟಿನೆಂಟ್. ಹಾಗಾಗಿ ಬೇರೆಯವರಿಗಿಂತ ಆ ಒಂದು ಮುನ್ಸೂಚನೆ ಕ್ರಮಗಳನ್ನ, ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ಬೇರೆಯವರಿಗಿಂತ ಹೆಚ್ಚು ಕಾಲ ಅಲ್ಲಿ ತಾವು ತಮ್ಮ ನಿಯಂತ್ರಣವನ್ನು ಸಾಧಿಸ್ತಾರೆ, ಹೆಚ್ಚು ಕಾಲ ಅಲ್ಲಿ ಉಳಿತಾರೆ. ಇಂಪ್ಯಾಕ್ಟ್ ಆನ್ ರೇಷಿಯಲ್ ಹೈರಾರ್ಕೀಸ್. The disease influenced the transatlantic slave trade, with African being preferred for labor in malaria-prone areas due to their natural resistance to the disease. This created a racialized labor economy that contributed to long-lasting racial prejudices. ಅಂತಂದ್ರೆ ಈ ರೋಗದಿಂದಾಗಿ, ಆಗ ಮಲೇರಿಯಾ ಎಲ್ಲ ಬಂದಿತ್ತು,
ಅದರಿಂದಾಗಿ ಅಲ್ಲಿ ಬೇರೆ ಬೇರೆ ಗುಲಾಮಿ ಸಂತತಿ ಅಂತಂದ್ರೆ ಗುಲಾಮರಿದ್ರು. ಆ ಗುಲಾಮರನ್ನ ಈ ಯುರೋಪಿಯನ್ ವಸಾಹತುಗಳು ಯೂಸ್ ಮಾಡ್ಕೊಳ್ತಾ ಇದ್ವು. ಅವರ ಮೇಲೆ ಇದು ಪ್ರಭಾವ ಬೀರುತ್ತೆ. ಆದ್ರೆ ಅಲ್ಲಿ ಕೆಲವರು ಆಫ್ರಿಕನ್ನರಿಗೆ, ಕೆಲವೊಂದು ಜನಾಂಗಕ್ಕೆ ರೋಗ ಬಂದ್ರು ಏನಾಗ್ತಾ ಇರ್ಲಿಲ್ಲ. ಯಾಕಂತಂದ್ರೆ ಅವರ ದೇಹದಲ್ಲಿ ಆ ರೀತಿಯ ರೆಸಿಸ್ಟೆನ್ಸ್ ಪವರ್ ಇತ್ತು. ಹಾಗಾಗಿ ಅವರನ್ನ ಮಲೇರಿಯಾ ಪೀಡಿತ ಪ್ರದೇಶಗಳಲ್ಲಿ ಅವ್ರನ್ನ ಬಳಸ್ಕೊಳ್ತಾರೆ. ಅಂದ್ರೆ ಅವರ ಇಂಟೆಲಿಜೆನ್ಸ್ ನೋಡಿ, ಎಲ್ಲಿ ಕೆಲಸ ಆಗ್ಬೇಕೋ ಅಲ್ಲಿ ಈ ರೋಗ ಬಂದ್ರು ಆಗೋದಿಲ್ವಲ್ಲ, ಅಂಥ ಜನರನ್ನ, ಆಫ್ರಿಕಾದ ಕೆಲವೊಂದು ರೆಸಿಸ್ಟೆನ್ಸ್ ಇರುವಂತಹ ಜನರನ್ನ ಅವರು ಕೆಲಸಗಾರರಾಗಿ ನೇಮಿಸ್ಕೊಳ್ತಾರೆ. ಇದರಿಂದಾಗಿ ಮುಂದೆ ಎಲ್ಲಾ ಕಡೆ ಈ ಆಫ್ರಿಕಾದ ಜನಾಂಗದ ವಿರುದ್ಧ ಪೂರ್ವಾಗ್ರಹ ಸೃಷ್ಟಿಯಾಗುತ್ತೆ. ಮತ್ತೆ ಜನಾಂಗೀಯವಾಗಿ ಕಾರ್ಮಿಕರ ಮಟ್ಟದಲ್ಲಿ ಒಂದು ಎಲೀಟ್ ಸೆಕ್ಟರ್, ದೊಡ್ಡ ದೊಡ್ಡ ಉಳ್ಳವರು ಮತ್ತೆ ಉಳ್ಳದವರು ಅನ್ನುವಂತಹ ನಮ್ಮದಲ್ಲಿ ಕಾನ್ಸೆಪ್ಟ್ ಇದೆಯಲ್ವಾ, ಅಂತಹದ್ದು ಅಲ್ಲೂ ಸೃಷ್ಟಿಯಾಗುತ್ತೆ. ಬಿಳಿಯರು ಕರಿಯರು, ಜನಾಂಗೀಯ ವೈಷಮ್ಯ, ಅದೇ ರೀತಿ ರಿಚ್ ಅಂಡ್ ಪುವರ್ ಗ್ಯಾಪ್, ಹಲವಾರು ಸಮಸ್ಯೆಗಳು ಮುಂದೆ ಅದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಈಗ ಆನ್ಗೋಯಿಂಗ್ ಮಲೇರಿಯಾ ಚಾಲೆಂಜ್ ಅಂತಂದ್ರೆ, ಡಿಸ್ಪೈಟ್ ಅಡ್ವಾನ್ಸಸ್ ಇನ್ ಮಲೇರಿಯಾ ಟ್ರೀಟ್ಮೆಂಟ್ ಅಂಡ್ ಪ್ರಿವೆನ್ಷನ್ such as vaccine and insecticide treated bed nets, disease still affects millions of people, especially in Africa, and remains a significant public health issue with over 6 lakh deaths annually. ಅಂತಂದ್ರೆ ಈಗ ನಮ್ಗೆ ಎಷ್ಟೋ ಲಸಿಕೆಗಳು, ಹೊಸ ಹೊಸ ಕೀಟನಾಶಕಗಳೆಲ್ಲ ಬರ್ತಾ ಇದೆ, ಬೆಡ್ ನೆಟ್ಗಳು, ಮತ್ತೆ ಹೀಗೆ ಹಲವಾರು ಚಿಕಿತ್ಸಾ ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ರು, ತಡೆಗಟ್ಟುವಲ್ಲಿ ಪ್ರಗತಿ ಆಗ್ತಾ ಇದ್ರು, ಇನ್ನೂ ಸಹ ಲಕ್ಷಾಂತರ ಜನರು ಇದಕ್ಕೆ ಒಳಪಡ್ತಾ ಇದ್ದಾರೆ. ಆಫ್ರಿಕಾದಲ್ಲಿ ಸುಮಾರು ವರ್ಷಕ್ಕೆ ಎಷ್ಟು 6 ಲಕ್ಷ ಜನ ಸಾವನ್ನಪ್ತಾ ಇದ್ದಾರೆ. ಹೀಗಾಗಿ ಮಲೇರಿಯಾ ಅನ್ನೋದು ದೊಡ್ಡ ಸಮಸ್ಯೆಯಾಗಿ ಉಳಿದಿದೆ. ಕೊನೆಯಲ್ಲಿ ನೋಡಿ, ನಾವು ಹೊಸ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾಗೆ ಹೊಸ ಹೊಸ ರೋಗಗಳು ಸೃಷ್ಟಿ ಆಗತ್ತೆ ಅನ್ನೋದಕ್ಕೆ. ಟೆಕ್ಸ್ಟ್ ನೆಕ್, ಮೊಬೈಲ್ ಫೋನ್ಸ್ ಆರ್ ರೀಶೇಪಿಂಗ್ ಅವರ್ ಸ್ಪೈನ್ಸ್. ನೋಡಿ, ಟೆಕ್ಸ್ಟ್ ನೆಕ್, ಇದನ್ನ ಪ್ರಿಲಿಮ್ಸಲ್ಲಿ ಕೇಳಬಹುದು ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತ. ಟೆಕ್ಸ್ಟ್ ನೆಕ್ ಫ್ರಾಮ್ ಮೊಬೈಲ್ ಫೋನ್ಸ್, ಮೊಬೈಲ್ಗಳಿಂದ ಏನ್ ಬರ್ತಾ ಇದೆ ಹೊಸ ರೋಗ. ಸ್ಪೆಂಡಿಂಗ್ ಲಾಂಗ್ ಅವರ್ಸ್ ಆನ್ ಮೊಬೈಲ್ ಫೋನ್ಸ್ ಇನ್ ಪುವರ್ ಪೋಸ್ಚರ್ ಕೊಟ್ಟಿದ್ದಾರೆ ನೋಡಿ. ಹೀಗೆ ಎಷ್ಟೊತ್ತಿಗೂ ತಲೆ ಬಗ್ಸ್ಕೊಂಡು ಮೊಬೈಲೇ ನೋಡ್ತಾ ಇದ್ರೆ ಅದರಿಂದಾಗಿ ಸರಿಯಾದ ಭಂಗಿ ಅಂತ ಹೇಳ್ತೇವೆ. ಭಂಗಿ ಅಂತಂದ್ರೆ ಯಾವ ಪೋಸ್ಟರ್ ನಾವು ನೋಡ್ತಾ ಇರ್ತೇವೆ ಅನ್ನೋದು ಸಹ ಇಂಪಾರ್ಟೆಂಟ್. ಎಷ್ಟೊತ್ತಿಗೂ ತಲೆ ಬಗ್ಸ್ಕೊಂಡು ನೋಡ್ತಾ ಇರೋದು, ಅದರಿಂದ ಏನಾಗುತ್ತೆ, ಇಟ್ ಕ್ಯಾನ್ ಲೀಡ್ ಟು ನೆಕ್ ಪೇನ್, ಹೆಡ್ ಏಕ್ಸ್ ಅಂಡ್ ಇವನ್ ನರ್ವ್ ಪ್ರಾಬ್ಲಮ್ಸ್. ಹಾಗೇ ನೋಡ್ತಾ ಇದ್ಬಿಟ್ರೆ ಕುತ್ತಿಗೆ ನೋವು, ತಲೆನೋವು ಮತ್ತೆ ನರಗಳ ಸಮಸ್ಯೆ ಸಹ ಎದುರಾಗಬಹುದು. ಅದಕ್ಕೆ ಏನಂತ ಕರೀತಾರೆ, ದಿಸ್ ಕಂಡೀಷನ್ ನೋನ್ ಆಸ್ ಟೆಕ್ಸ್ಟ್ ನೆಕ್. ಇದಕ್ಕೆ ಟೆಕ್ಸ್ಟ್ ನೆಕ್ ಅನ್ನುವಂತ ಹೆಸರು ಕೊಟ್ಟಿದ್ದಾರೆ. ವಿಚ್ ಕ್ಯಾನ್ ಕಾಸ್ ಲಾಂಗ್ ಟರ್ಮ್ ಡ್ಯಾಮೇಜ್ ಟು ದ ಸ್ಪೈನ್ ಇಫ್ ನಾಟ್ ಅಡ್ರೆಸ್. ಒಂದು ವೇಳೆ ಸರಿಯಾದ ಸಮಯಕ್ಕೆ ನಾವು ಬಗೆಹರಿಸ್ಕೊಳ್ದೇ ಇದ್ರೆ ತುಂಬಾ ಮುಂದೆ ಇದು ಬೆನ್ನು ಮೂಳೆಗೆ ಸಹ ಹಾನಿಯನ್ನ ಉಂಟು ಮಾಡುತ್ತೆ. ಪ್ರಿವೆನ್ಷನ್ ಅಂಡ್ ಟ್ರೀಟ್ಮೆಂಟ್, ಇದಕ್ಕೆ ಟ್ರೀಟ್ಮೆಂಟ್ ಏನು ಹಾಗಾದ್ರೆ, ಟು ಅವಾಯ್ಡ್ ಟೆಕ್ಸ್ಟ್ ನೆಕ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಮೇಂಟೈನ್ ಗುಡ್ ಪೋಸ್ಚರ್. ಒಂದು, ಮೊಬೈಲ್ ನೋಡೋದನ್ನ ಕಡಿಮೆ ಮಾಡೋದು, ನೋಡ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನೋಡೋದು. ಟೇಕ್ ಬ್ರೇಕ್ಸ್, ಎಷ್ಟೊತ್ತಿಗೂ ಗಂಟೆ ನೋಡೋ ಬದಲು ಅವಾಗ ನೋಡ್ಲೇಬೇಕು ಅಂತಾದ್ರು, ಕೆಲವರು ಆನ್ಲೈನ್ ಕ್ಲಾಸಿಗೆ ನೋಡ್ತಾ ಇರ್ತೀರಾ, ಹಾಗಾಗಿ ಕಂಟಿನ್ಯೂಸ್ ಆಗಿ ನೋಡೋ ಬದಲು ಅವಾಗ ಕುತ್ತಿಗೆಯ ವ್ಯಾಯಾಮಗಳನ್ನ ಮಾಡ್ಲೇಬೇಕಾಗುತ್ತೆ. ಅರ್ಧ ಗಂಟೆಗೆ ಒಂದ್ಸರಿ ಆದ್ರೂ ನಮ್ಮ ಕಣ್ಣನ್ನ ಬೇರೆ ಕಡೆ ಹಾಯಿಸೋದು, ಕುತ್ತಿಗೆ ವ್ಯಾಯಾಮಗಳನ್ನ ಮಾಡೋದು ಬಹಳ ಒಳ್ಳೆಯದು. ಅಂಡ್ ಯೂಸ್ ಎರ್ಗೋನಾಮಿಕ್ ವರ್ಕ್ ಸ್ಟೇಷನ್, ಅಂದ್ರೆ ನಾವು ಕುಳಿತುಕೊಳ್ಳುವ ಪೋಸ್ಚರ್ ಇರುತ್ತಲ್ವಾ, ಯಾವ ಒಂದು ಭಂಗಿಯಲ್ಲಿ ಕೂತ್ಕೊಳ್ತೇವೆ ಅನ್ನೋದು ಸಹ ಇಂಪಾರ್ಟೆಂಟ್. ವರ್ಕ್ ಮಾಡುವಲ್ಲಿ ಅಂತಹ ಒಂದು ಸೌಲಭ್ಯಗಳನ್ನ ಅಳವಡಿಸಿಕೊಳ್ಳೋದು. ಇನ್ ಸಿವಿಯರ್ ಕೇಸಸ್, ಫಿಸಿಕಲ್ ಟ್ರೀಟ್ಮೆಂಟ್ ಆರ್ ಇವನ್ ಸರ್ಜರಿ ಮೇ ಬಿ ನೀಡೆಡ್. ಒಂದು ವೇಳೆ ಮುಂದುವರಿತು ಅಂತಂದ್ರೆ ಮುಂದೊಂದಿನ ಸರ್ಜರಿ ಮಾಡ್ಬೇಕಾಗಬಹುದು. ಬಟ್ ಅರ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಕ್ಯಾನ್ ಪ್ರಿವೆಂಟ್ ಸೀರಿಯಸ್ ಡ್ಯಾಮೇಜ್. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲೇ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಸಮಸ್ಯೆಗಳನ್ನು ತಪ್ಪಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮೊಬೈಲ್ ನೋಡ್ಬೇಕಾದ್ರೆ ಈ ಒಂದು ವಿಚಾರ ನೆನಪಾಗ್ಲಿ, ಟೆಕ್ಸ್ಟ್ ನೆಕ್ ಅನ್ನೋದು. ಇನ್ನು ವೊಕ್ಯಾಬ್ಯುಲರಿ ಇವತ್ತು ನೋಡೋದಾದ್ರೆ, ದ ಪ್ರೆಸಿಡಿಯಂ ಆಫ್ ದಿ ಮೀಟಿಂಗ್ ಗೇವ್ ಅ ಸ್ಟ್ರಾಂಗ್ ಫಿಲಿಪ್. ಪ್ರೆಸಿಡಿಯಂ ಅಂತಂದ್ರೆ ಒಂದು ಸ್ಥಾಯಿ ಸಮಿತಿ. ಯಾವ್ದ್ರದ್ದು ಒಂದು ಮೀಟಿಂಗ್ ನಲ್ಲಿ ಒಂದು ಸ್ಥಾಯಿ ಸಮಿತಿ ಇತ್ತು. ಅದೇನ್ ಮಾಡುತ್ತೆ ಅಂದ್ರೆ ಸ್ಟ್ರಾಂಗ್ ಫಿಲಿಪ್ ಅಂತಂದ್ರೆ ಒಂದು ಉತ್ತೇಜನ, ಎನ್ಕರೇಜ್ಮೆಂಟ್ ಕೊಡೋದು. ಯಾವ್ದಕ್ಕೆ, ಐಡಿಯಾ ಆಫ್ ಕಂಟೆನ್ಶಿಯಸ್ ಡಿಬೇಟ್ಸ್. ಕಂಟೆನ್ಶಿಯಸ್ ಅಂತಂದ್ರೆ ವಿವಾದಾತ್ಮಕ, ಕಾಂಟ್ರವರ್ಷಿಯಲ್ ಡಿಬೇಟ್ಸ್. ಈ ಒಂದು ಸ್ಥಾಯಿ ಸಮಿತಿ ಇತ್ತಲ್ವಾ, ಈ ವಿವಾದಾತ್ಮಕ ವಿಷಯಗಳಿಗೆ ಸ್ವಲ್ಪ ಎನ್ಕರೇಜ್ ಮಾಡ್ತೋದು. ಇವನ್ ಕೌಂಟೆನಾನ್ಸಿಂಗ್ ಅಂತಂದ್ರೆ ಮಾನ್ಯತೆ, ಅಪ್ರೂವ್ ಮಾಡೋದು. ಕೌಂಟೆನಾನ್ಸಿಂಗ್ ಸಮ್ ಆರ್ಗ್ಯುಮೆಂಟ್ಸ್ ದಟ್ ವರ್ ಬಿಟ್ ಸೀಕ್ವೆಸ್ಟ್ರೇಟೆಡ್ ಫ್ರಮ್ ಮೇನ್ ಟಾಪಿಕ್. ಸೀಕ್ವೆಸ್ಟ್ರೇಟೆಡ್ ಅಂತಂದ್ರೆ ಬೇರ್ಪಡಿಸೋದು, ಅಂತಂದ್ರೆ ಬೇರೆ ಆಗಿರೋದು, ಐಸೋಲೇಟೆಡ್ ಆಗಿರೋದು, ಸಪರೇಟ್ ಆಗಿರೋದು. ಮೇನ್ ಟಾಪಿಕ್ ಇಂದ ಬಿಟ್ಟು ಬೇರೆ ಯಾವುದೇ ಮಾತಾಡ್ತಾ ಇದ್ದಾರೆ ಅದಕ್ಕೂ ಸಹ ಮಾನ್ಯತೆ ಕೊಡ್ತಾ ಇದ್ದಾರೆ ಕೆಲವೊಂದ್ಸಾರಿ ಇವರು. ವೈಲ್ ದ ಗ್ರೂಪ್ ಡಿಸ್ಕಸ್ ದ ಇಶ್ಯೂ, ಇಟ್ ವಾಸ್ ಕ್ಲಿಯರ್ ದಟ್ ದೇ ವರ್ಂಟ್ ಅಫ್ರೇಡ್ ಆಫ್ ಕಾಂಟ್ರವರ್ಷಿಯಲ್ ಒಪಿನಿಯನ್ಸ್ ಆಸ್ ಲಾಂಗ್ ದೇ ವರ್ ರೆಸ್ಪೆಕ್ಟ್ಫುಲ್. ಎಲ್ಲಿ ತನಕ ಒಬ್ಬರು ಮಾತಾಡೋದಕ್ಕೆ ಇನ್ನೊಬ್ರು ಗೌರವ ಕೊಡ್ತಾರೋ ಅಲ್ಲಿ ತನಕ ಮಾತುಕತೆ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಆ ಇಶ್ಯೂ ಅನ್ನ ನಾವು ಚೆನ್ನಾಗಿ ಡಿಸ್ಕಸ್ ಮಾಡಬಹುದು.
ಮುಖ್ಯವಾಗಿ ಶಬ್ದಗಳನ್ನ ಅರ್ಥಗಳನ್ನ ನೆನಪಿಟ್ಕೊಳ್ಳಿ. ನಿನ್ನೆ ಕ್ವಶನ್ಗೆ ಉತ್ತರವನ್ನ ನೋಡ್ಬಿಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಹೈ ಕ್ಲೌಡ್ಸ್ primarily reflect solar radiation and cool the surface of the earth. Low clouds have high absorption of infrared radiation emanating from the earth's surface and thus causing warming effect. ಇದಕ್ಕೆ ಉತ್ತರ ನೈದರ್ 1 nor 2 ಅಂತ ಆಗಿತ್ತು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಮೇನ್ಸ್ ಮತ್ತೆ ಬೇರೆ ಬೇರೆ ಕ್ವಶನ್ಗಳನ್ನ ಮತ್ತೆ ಸೋಮವಾರದಿಂದ ಕಂಟಿನ್ಯೂ ಮಾಡ್ತೇವೆ. ನಾಳೆ ಶನಿವಾರ ಕ್ಲಾಸ್ ಇರುತ್ತೆ, ಹಿಂದೂ ಅನಾಲಿಸಿಸ್ ಇರುತ್ತೆ, ಭಾನುವಾರ ಇರೋದಿಲ್ಲ. ಹಾಗಾಗಿ ಇಷ್ಟು ಹೊತ್ತು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.